5 ಕ್ಷೇತ್ರದಲ್ಲಿ ಅಸದುದ್ದೀನ್ ಓವೈಸಿ ಗೆಲುವು ಸಾಧಿಸಿದ್ದಾರೆ. 1 ಡಜನ್ ಮಹಾಮೈತ್ರಿಗೆ ಪೆಟ್ಟು ಕೊಟ್ಟ ಓವೈಸಿ ಒರಿಸ್ಸಾದ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ಓವೈಸಿ ಮ್ಯಾಜಿಕ್. ಬಿಹಾರ ಎಲೆಕ್ಷನ್ 243 ಕ್ಷೇತ್ರಕ್ಕೆ ಎಐಎಂಐಎಂ ಪಾರ್ಟಿಯ ಅಧ್ಯಕ್ಷ ಅಸದುದ್ದೀನ್ ಓವೈಸಿ ಸುಮಾರು 21 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರು. ಒರಿಸ್ಸಾದ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ಓವೈಸಿ ಮ್ಯಾಜಿಕ್ ಮಾಡಿದ್ದಾರೆ. 12 ಕಡೆ ಕಾಂಗ್ರೆಸ್ ಮೈತ್ರಿ ಪಾರ್ಟಿಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ಬಿಹಾರದ 5 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಬೀಗಿದ ಅಸದುದ್ದೀನ್ ಓವೈಸಿ ಕಳೆದ ಬಾರಿಗಿಂತಲೂ ಹೆಚ್ಚು ಸ್ಥಾನ ಪಡೆದ ಹೈದರಾಬಾದ್ ನವಾಬ. ಬಿಹಾರ ಬೆನ್ನಲ್ಲೇ ಉತ್ತರ ಪ್ರದೇಶದತ್ತ ದೃಷ್ಟಿ ನೆಟ್ಟ ಓವೈಸಿ. ಬಿಹಾರ ಒಂದು ಅವರೇಜ್ ರಾಜ್ಯ ವಿಸ್ತಾರದಲ್ಲಿ. ನೇಪಾಳ ಈ ಗಡಿ ಭಾಗವನ್ನು ಹಂಚಿಕೊಳ್ಳುತ್ತೆ ಬಿಹಾರ. ಈ ನೇಪಾಳದ ಗಡಿ ಭಾಗ ಇದೆಯಲ್ಲ, ಅದು ಬಹುಪಾಲು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳು. 5 ರಿಂದ 9 ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯ ಪ್ರದೇಶ, ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ. ಆ ಪ್ರದೇಶದಲ್ಲಿ ಓವೈಸಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತು. ಯಾವ ಕಾರಣಕ್ಕೆ? ಗೆಲ್ಲಲೇಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಕಣಕ್ಕಿಳಿಸಿದ್ರು. ಆದರೆ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಗಳು ಕೂಡ ಕಣಕ್ಕಿಳಿದಿದ್ರು. ಆರಂಭದಲ್ಲೇ ಅವರಿಗೊಂದು ಭಯ ಇತ್ತು, ಇಲ್ಲಿ ಮತ ವಿಭಜನೆಗಳಾಗುತ್ತೆ. ಕಾರಣ ಓವೈಸಿಗೆ ಮತ ಬೀಳೋದು ಅಲ್ಪಸಂಖ್ಯಾತರ ಮತ್ತು ದಲಿತ ಸಮುದಾಯದ ಮತಗಳು ಮಾತ್ರ, ಕಾಂಗ್ರೆಸ್ಸಿಗೆ ಬೀಳಬೇಕಾದ ಮತಗಳೇ ಓವೈಸಿ ಪಕ್ಷಕ್ಕೂ ಬೀಳುತ್ತೆ ಅನ್ನೋ ಸಣ್ಣದಾದ ತೆಳುವಾದ ಆತಂಕ ಮತ್ತು ಭಯ ಅವರಿಗಿತ್ತು. ಆ ಭಯವನ್ನು ಕೂಡ ಸವಾಲಾಗಿಸಿಕೊಂಡ ಕಾಂಗ್ರೆಸ್ಸು ಆ ಪ್ರದೇಶಗಳಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತು. ಅಲ್ಲಿ ಓವೈಸಿ ಸರಿಸುಮಾರು 12 ಕ್ಷೇತ್ರಗಳಲ್ಲೂ ಕೂಡ ಮತ ವಿಭಜನೆಯನ್ನ ಮಾಡಿ ಕಾಂಗ್ರೆಸ್ ಅನ್ನು ಧೂಳೀಪಟ ಮಾಡಿತು. ಅಲ್ಲಿ ಕಾಂಗ್ರೆಸ್ಸಿನ ಸೋಲಿಗೆ ಮತ್ತು ಬಿಜೆಪಿ ಎನ್ಡಿಎ ಮೈತ್ರಿಕೂಟದ ಗೆಲುವಿಗೆ ಕಾರಣ ಆಗಿದ್ದು ಇದೇ ಹೈದರಾಬಾದ್ ನವಾಬ ಅಸದುದ್ದೀನ್ ಓವೈಸಿ. ಮತಗಳನ್ನು ವಿಭಜನೆ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ. ಆದರೆ ನಾವು ಒಂದು ವೇಳೆ ಅಭ್ಯರ್ಥಿಗಳನ್ನು ನಿಲ್ಲಿಸದೇ ಇದ್ದರೆ ನಮ್ಮ ಅಭ್ಯರ್ಥಿ ಗೆಲ್ಲೋದು ಯಾವಾಗ ಅಂತ ಕೇಳ್ತಾರೆ ಎಐಎಂಐಎಂನ ಅಧ್ಯಕ್ಷರು ಅಸದುದ್ದೀನ್ ಓವೈಸಿ. ಸರಿ, 21 ಕ್ಷೇತ್ರಗಳಲ್ಲಿ ಅಸದುದ್ದೀನ್ ಓವೈಸಿ ಅವರ ಅಭ್ಯರ್ಥಿಗಳನ್ನು ನಿಂತ್ಕೊಂಡ್ರಲ್ಲ, ಎಷ್ಟು ಕ್ಷೇತ್ರದಲ್ಲಿ ಗೆದ್ಕೊಂಡ್ರು ಅಂತ ಕೇಳಿದ್ರೆ 5 ಕ್ಷೇತ್ರಗಳಲ್ಲೂ ಕೂಡ ಗೆದ್ದು ಬೀಗಿದ್ದಾರೆ. ಕಳೆದ ಬಾರಿ ಎಲೆಕ್ಷನ್ ಅಲ್ಲೂ ಕೂಡ ಇದೇ ಅಸದುದ್ದೀನ್ ಓವೈಸಿಯ ಪಕ್ಷದ ಅಭ್ಯರ್ಥಿಗಳು ನಿಂತ್ಕೊಂಡಿದ್ರು. ಆದರೆ 5 ಬ್ಯಾಕ್ ಟು ಬ್ಯಾಕ್ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರಲಿಲ್ಲ. ಈ ಬಾರಿ ಇವರು ಮಾಡಿದ್ದು ಮ್ಯಾಜಿಕ್ ಅಲ್ಲದೆ ಮತ್ತಿನ್ನೇನು. ಒಂದು ಎನ್ಡಿಎ ಸರ್ಕಾರಕ್ಕೆ ಅಥವಾ ಎನ್ಡಿಎ ಮಿತ್ರಕೂಟಕ್ಕೆ ಅನುಕೂಲ ಮಾಡಿಕೊಟ್ರು ಓವೈಸಿ, ಜೊತೆಗೆ ತನ್ನ ಪಕ್ಷದ 5 ಅಭ್ಯರ್ಥಿಗಳನ್ನು ಕೂಡ ಗೆದ್ದು ಬೀಗಿದ್ರಲ್ಲ. ಬಿಹಾರದಲ್ಲಿ ಶಾಸಕರು ಯಾರೇ ಗೆಲ್ಲಲಿ, ಹೈದರಾಬಾದ್ನಲ್ಲೇ ತಾನೇ ಹೈಕಮಾಂಡ್ ಇರೋದು. ಅಸದುದ್ದೀನ್ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಮನಸ್ಸು ಮಾಡಿದ್ರೆ ಮಾತ್ರ ಈ 5 ಕ್ಷೇತ್ರಗಳ ಕಂಪ್ಲೀಟ್ ಕಂಟ್ರೋಲ್ ಇರೋದೇ ಹೈದರಾಬಾದ್ನಲ್ಲಿ. ಒಂದು ವೇಳೆ ನಿಲ್ಲಿಸದೇ ಇದ್ದರೆ ತನ್ನ 5 ಶಾಸಕರು ಅಥವಾ 5 ಕ್ಷೇತ್ರದ ಏನು ಶಕ್ತಿ ಅಸದುದ್ದೀನ್ಗೆ ಸಿಗ್ತಿರ್ಲಿಲ್ಲ. ಹಾಗಾಗಿ ನಿಲ್ಲಿಸಿದ್ರು, ಗೆದ್ಕೊಂಡು ಬಂದ್ರು. ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ರಚನೆ ಮಾಡದೇ ಇರೋದಕ್ಕೆ ಕಾರಣ ಓವೈಸಿನ ಅಂತ ಕೇಳಿದ್ರೆ ಅಲ್ಲ. ಯಾದವರೇ ತುಂಬಿ ತುಳುಕುತ್ತಿದ್ದ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಠೇವಣಿ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿತ್ತು. ಅದರರ್ಥ ಜನರು ಪ್ರೀ ಪ್ಲಾನ್ಡ್ ಆಗಿ ನಿರ್ಧಾರ ಮಾಡ್ಕೊಂಡಿದ್ರು, ಈ ಬಾರಿ ನಮಗೆ ಕಾಂಗ್ರೆಸ್ ಮಿತ್ರಕೂಟ ಬೇಡ. ಕಾರಣ 20 ವರ್ಷಗಳಿಂದ ಬಿಹಾರವನ್ನು ಆಳುತ್ತಿರುವ, ಯಾವಾಗ ಲಾಲು ಪ್ರಸಾದ್ ಯಾದವ್ ಬಿಹಾರವನ್ನು ಕಳೆದುಕೊಂಡ್ರೋ, ಅದಾದ ನಂತರ ನಿತೀಶ್ ಕುಮಾರ್ ಗದ್ದುಗೆ ಏರಿದ್ರು, ನಿರಂತರವಾಗಿ 20 ವರ್ಷಗಳಿಂದ ಎಲ್ಲ ಸಮುದಾಯಗಳನ್ನು ವಿಶ್ವಾಸದಲ್ಲಿಟ್ಟುಕೊಂಡು ಬಿಹಾರವನ್ನು ಒಂದು ಹಂತಕ್ಕೆ ತರೋ ತರಹದ ಪ್ರಯತ್ನಗಳನ್ನು ಮಾಡಿದ್ರು ನಿತೀಶ್ ಕುಮಾರ್. ಪಲ್ಟು ರಾಮ್ ಎನ್ನುವಂಥ ಬಿರುದನ್ನು ಪಡೆದುಕೊಂಡ್ರು ಅನ್ನೋ ಕಾರಣಕ್ಕೆ ಜನ ನಿತೀಶ್ ಕುಮಾರ್ ಕೈ ಬಿಡಲಿಲ್ಲ. ಹೌದು, ನಿತೀಶ್ ಕುಮಾರ್ ಅವರ ಪಕ್ಷ ಈ ಬಾರಿ ಬಿಜೆಪಿಗಿಂತ ಅಲ್ಪ ಸ್ಥಾನವನ್ನು ಕಡಿಮೆ ಮಾಡ್ಕೊಂಡಿದೆ. ಅದರ ಅರ್ಥ ಅಲ್ಲಿನ ಸಮುದಾಯ ನಿತೀಶ್ ಕುಮಾರ್ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದಾರೆ ಅನ್ನೋದು. ಅದಕ್ಕೆ ಒಂದು ತರಹದ ಭಾಗ ಅಥವಾ ಒಂದು ತರಹದ ಕಾರಣ ಅಸದುದ್ದೀನ್ ಓವೈಸಿಯೂ ಕೂಡ ಕಾರಣ. 12 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಿತ್ರಕೂಟದ ಅಭ್ಯರ್ಥಿಗಳನ್ನು ಸೋಲಿಸುವುದರ ಮುಖಾಂತರವಾಗಿ ಬಿಜೆಪಿಗೂ ಕೂಡ ಈಗ ಹತ್ರ ಆಗಿದ್ದಾರೆ. ಇನ್ನು ಬಿಹಾರದ ಎಲೆಕ್ಷನ್ ಮುಗಿಯಿತು. 2027ರಲ್ಲಿ ಉತ್ತರ ಪ್ರದೇಶದ ಅಸೆಂಬ್ಲಿ ಎಲೆಕ್ಷನ್ ಇದೆ. ಆ ಅಸೆಂಬ್ಲಿ ಎಲೆಕ್ಷನ್ಗೆ ಈಗ ಅಸದುದ್ದೀನ್ ಓವೈಸಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಅಖಿಲೇಶ್ ಯಾದವ್ ಜೊತೆ ಮೈತ್ರಿ ಆಗ್ತಾರೋ ಕಾದು ನೋಡಬೇಕು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.